ಸೊ ಅದು ತುಂಬಾ ಒಂದು ಡೇಂಜರಸ್ ಟ್ರೆಂಡ್ ಅಂತೀವಲ್ಲ, ತುಂಬಾ ಅಂದರೆ ಈಗ ನೀವು ನನ್ನ ಕ್ಲಿನಿಕ್ ಬಂದ್ರಿ, ನಿಮ್ಗೆ ಹೆಂಗೆ ಗೊತ್ತು ನಾನು ಡಾಕ್ಟರೇ ಅಂತ ಅಲ್ವಾ? ಫಸ್ಟು ಸರ್ಟಿಫಿಕೇಟ್ ನೋಡಬೇಕು. ಎಕ್ಸಾಕ್ಟ್ಲಿ. ಈಗ ನೀವು ಯಾವುದಾದ್ರು ಜೆನ್ಯೂನ್ ಸೆಂಟರ್ ಹೋಗ್ತೀರಾ ವಿತ್ ದ ಡಾಕ್ಟರ್ಸ್, ಅವ್ರದ್ದೆಲ್ಲ ಸರ್ಟಿಫಿಕೇಟ್ ಇರುತ್ತೆ. ಈಗ ನೀವು ನನ್ನ ಹೆಸರು ಸರ್ಚ್ ಮಾಡಿದರೆ ನಮ್ಮ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಇದೆ, ಅದ್ರಲ್ಲಿ ಕಾಣುತ್ತೆ ರಿಜಿಸ್ಟ್ರೇಷನ್, ಅದು ಆನ್ಲೈನು ಚೆಕ್ ಮಾಡ್ಬೋದು. ಎಕ್ಸಾಕ್ಟ್ಲಿ. ಬಟ್ ಜನ ಮಾಡಲ್ಲ. ಆಮೇಲೆ ನಮ್ಮ ಇಂಡಿಯನ್ ಅಸೋಸಿಯೇಷನ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ಇದೆ, ಅದು ನಮ್ಮ ಹೆಸರು ಇರುತ್ತೆ. ನಮ್ಮ ಕರ್ನಾಟಕ ಅಸೋಸಿಯೇಷನ್ ಪ್ಲಾಸ್ಟಿಕ್ ಕ್ಯಾಪ್ರಸ್ ಅಂತ ಇದೆ, ಈಗ ಅದ್ರಲ್ಲಿ ನಮ್ಮ ಹೆಸರು, ಡೀಟೇಲು, ಫೋಟೋ ಎಲ್ಲ ಇರುತ್ತೆ. ಬಟ್ ಎಷ್ಟು ಜನ ನೋಡ್ತಾ ಇದ್ದಾರೆ ಅದೆಲ್ಲ? ಸೋ ಟ್ರೂ ನೀವು ಹೇಳಿದ್ದು. ಅಂದರೆ ವಿಚ್ ಆಲ್ಸೋ ರಿಮೈಂಡ್ಸ್ ಅಸ್ ಸೇಯಿಂಗ್ ದ್ಯಾಟ್ ಇದು ಎಲ್ಲ ಮಾಡಬೇಕು ಬಿಫೋರ್ ಯು ಟೇಕ್ ಅ ಡಿಸಿಷನ್ ಅನ್ನೋದು. 100%. ಸೊ ಕ್ಯಾನ್ ಯು ಥ್ರೋ ಸಮ್ ಲೈಟ್ ಅಬೌಟ್ ದ ಕ್ವಾಕರೀಸ್ ಹ್ಯಾಪನಿಂಗ್ ಇನ್ ದಿಸ್ ಸೆಕ್ಟರ್? ಏನಾಗುತ್ತೆ ಅಂದರೆ ಈಗ ಅಂದರೆ ಇಲ್ಲಿ ಏನು ಕಪಟ ಸುಳ್ಳು ಮೋಸಗಳು ಈ ಕ್ಷೇತ್ರದಲ್ಲಿ ನಡೆಯೋದು ತುಂಬ ಜಾಸ್ತಿ ಆಗಿದೆ. ಅಂದರೆ ಅವ್ರು ಬಿಡಿ ಡಾಕ್ಟರೇ ಅಲ್ಲ, ಒಂದು ಮುಖ 12th ಪಾಸ್, ಅಯ್ಯೋ 10th ಪಾಸ್ ಕೂತಿದ್ದಾರೆ, ಅಲ್ಲಿ ಮಾತಾಡೋಕ್ಕೆ ಬರುತ್ತೆ, ಸ್ಮೂತಾಗಿ ಮಾತಾಡೋರು. ಈಗ ಬಿಕಾಸ್ ಜನಕ್ಕೆ ಅದು ಗೊತ್ತಿಲ್ಲ ಅದ್ರ ಬಗ್ಗೆ, ಬಟ್ ಎಲ್ಲರಿಗೂ ಆಸೆ ಇದೆ ಚೆನ್ನಾಗಿ ಕಾಣಬೇಕು, ತಪ್ಪಿಲ್ಲ. ಅದು ಎಲ್ಲಿ ಹೋಗಬೇಕು ಗೊತ್ತಿಲ್ಲ, ಬರೀ ಮಾರ್ಕೆಟಿಂಗ್ ನೋಡಿಬಿಟ್ಟು ಯಾವುದೋ ಒಂದು ಕ್ಲಿನಿಕ್ ಹೋಗ್ತಾರೆ. ಅಲ್ಲಿ ಹೋದಾದ್ಮೇಲೆ ಅವ್ರಿಗೆ ಹೆಸಿಟೆನ್ಸಿ ಕೇಳೋಕ್ಕೆ, ನೀವು ಡಾಕ್ಟ್ರಾ, ನಿಮ್ಮ ಸರ್ಟಿಫಿಕೇಟ್ ತೋರಿಸಿ, ಯಾವುದಾದ್ರು ಕೇಳಿದ್ದೀರಾ ನೀವು ಅಲ್ವಾ? ಹಾಂ. ಸೊ ಬಿಕಾಸ್ ಭರೋಸೆಲಿ ಹೋಗ್ತಾರೆ. ಬಟ್ ಅಲ್ಲಿ ಕೂತು ಮಾಡೋರು MBBS ಅಲ್ಲ. ಸೊ ದ್ಯಾಟ್ಸ್ ಒನ್ ಥಿಂಗ್ ದಟ್ ಯು ಶುಡ್ ಡೆಫಿನೆಟ್ಲಿ ಡೂ. 100% ಬ್ಯಾಕ್ಗ್ರೌಂಡ್ ಚೆಕ್. ಈಗ ನನ್ನ ಕ್ಲಿನಿಕ್ ಸಪೋಸ್ ನೀವು ಬಂದರೆ, ನಂದು ಎಲ್ಲ ಸರ್ಟಿಫಿಕೇಟ್ಸ್, ನನ್ನ MBBS, ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ರಿಜಿಸ್ಟ್ರೇಷನ್, ನಂದು MS ಜನರಲ್ ಸರ್ಜರಿ ಮಾಡಿದ್ದೀನಿ, MCH ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ಇದೆ. ಮತ್ತು ನಮ್ಮ ಸೆಂಟರ್ಸ್ಗೆಲ್ಲ ಈಗ KPME ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಜುಕೇಷನ್ದು ಇದು ವಿ ಹ್ಯಾವ್ ಟು ಹ್ಯಾವ್ ಅ ಲೈಸೆನ್ಸ್, ಅದು ಡಿಸ್ಪ್ಲೇ ಮಾಡಿದ್ದೀವಿ. ಸೊ ಇಂಥದ್ದೆಲ್ಲ ಯು ಹ್ಯಾವ್ ಟು ಸಿ, ಬಿಕಾಸ್ ಇಟ್ಸ್ ಯೋರ್ ಲೈಫ್. ನಾವು ವೈ ಆರ್ ವಿ ಟೇಕಿಂಗ್ ಅಷ್ಟು ಲೈಟಾಗಿ? ಈಗ ಒಂದು ಕಾರೇ ಬೈ ಮಾಡಿದಾಗ ಎಲ್ಲ ನೋಡ್ತೀವಲ್ಲ. ಸೊ ಒಂದು ಕ್ವಾಕರಿ ಅದು. ಲೈಫ್ ಈಸ್ ಎಕ್ಸ್ಪೆನ್ಸಿವ್, ಬಟ್ ವೈ ದ ಟ್ರೀಟ್ಮೆಂಟ್ ಹ್ಯಾಸ್ ಟು ಬಿ ಚೀಪ್. ಅದೇ, ವಿತ್ ನೋ ಬ್ಯಾಕ್ಗ್ರೌಂಡ್. ಹೌದು. ಸೊ ಈಗ ಒಂದು ಟೈಪ್ ಆಫ್ ಕ್ವಾಕರಿ ಅದು, ಡಾಕ್ಟರೇ ಅಲ್ಲ. ಸೆಕೆಂಡ್ ಟೈಪ್ ಆಫ್ ಕ್ವಾಕರಿ ಅನ್ನೋದು ಆ ಫೀಲ್ಡೇ ಎಲ್ಲ ಅವ್ರದ್ದು, ಬರೀ MBBS ಇರಬಹುದು, ಬಟ್ ಲೈಪೋಸಕ್ಷನ್ ಮಾಡ್ತಾಯಿದ್ದಾರೆ. ಹಾಗಿದ್ದರೆ ನಾವು ಯಾಕೆ MBBS ಮಾಡಿ, MS ಮಾಡಿ, MCH ಪ್ಲಾಸ್ಟಿಕ್ ಮಾಡಿ, ನೀವು ಹೇಳಿದ್ರಲ್ಲ ಎಷ್ಟೊಂದು ಫೆಲೋಶಿಪ್ ಮಾಡಿ, ಯಾಕೆ ಮಾಡಬೇಕು ಅದೆಲ್ಲ? ಬಿಕಾಸ್ ಕಾಂಪ್ಲಿಕೇಶನ್ ರೇಟ್ ನಮಗೆ ಕಡಿಮೆ ಆಗಬೇಕು ಅಂತ. ಹೌದು. ಬಟ್ ಇದು ಯಾರು ತಿಳ್ಕೊಳ್ಳೋಕೆ ರೆಡಿ ಇಲ್ಲ. ಯಾರಾದರೂ ಇರಲಿ ಪರವಾಗಿಲ್ಲ, ಪ್ರೈಸ್ ಕಡಿಮೆ. ಸೊ ಇದು 2 ಟೈಪ್ಸ್ ಆಫ್ ಕ್ವಾಕರಿ. ಒನ್ ಕ್ವಾಲಿಫೈಡೇ ಅಲ್ಲ, ಡಾಕ್ಟ್ರೇ ಅಲ್ಲ, ಖಂಡಿತ ಆ ಸ್ಪೆಷಲೈಸೇಷನ್ ಅವ್ರದ್ದಲ್ಲ. ಅದೇ.